ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಈ ಅಮೆಝಾನ್ ಇಂದು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಟೈಮಲ್ಲಿ ಯಾವುದಾದ್ರೂ ಒಂದು ಟಿವಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಹೌದು, ಒಳ್ಳೆ ಟೈಮು, ಹೆವಿ ಡಿಸ್ಕೌಂಟ್ ಸಿಗುತ್ತೆ. ನಾನಿವತ್ತು ಈ ವಿಡಿಯೋದಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ 4 ಸ್ಮಾರ್ಟ್ ಟಿವಿಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ಅದು ಡಿಫ್ರೆಂಟ್ ಪ್ರೈಸ್ ರೇಂಜಲ್ಲಿರುವಂಥ ಟಿವಿಗಳು. ನಿಮ್ಮ ಬಡ್ಜೆಟ್ ಮೇಲೆ ಆ ಟಿವಿಗಳನ್ನು ಪ್ರಿಫರ್ ಮಾಡ್ಬೋದು. ನಂಗನ್ನಿಸ್ತಂಗೆ ಈ ಟಿವಿಗಳಿಗೆ ಹೆವಿ ಡಿಸ್ಕೌಂಟ್ ಸಿಗುತ್ತೆ, ಕೂಪನ್ಸ್ ಎಲ್ಲ ಇರುತ್ತೆ, ಈವನ್ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಅದರಿಂದ ನಾರ್ಮಲ್ಗಿಂತ ತುಂಬ ಕಡಿಮೆ ಬೆಲೆಗೆ ಈ ಟೈಮಲ್ಲಿ ಟಿವಿಯನ್ನು ಪರ್ಚೇಸ್ ಮಾಡ್ಬೋದು. ಮೊದಲನೇದಾಗಿ ಈ ಸೇಲ್ ಟೈಮಲ್ಲಿ ಟಿವಿಗಳ ಮೇಲೆ ಏನೆಲ್ಲ ಡಿಸ್ಕೌಂಟ್ ಸಿಗ್ತದೆ ಫಸ್ಟ್ ತಿಳ್ಕೊಂಬಿಡೋಣ. ಅಪ್ ಟು 65% ತನಕ ಸ್ಮಾರ್ಟ್ ಟಿವಿಗಳ ಮೇಲೆ ಮತ್ತು ಪ್ರೊಜೆಕ್ಟರ್ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಮತ್ತು ಕೇವಲ 7,000 ರೂಪಾಯಿಂದ ಸ್ಮಾರ್ಟ್ ಟಿವಿಯ ಬೆಲೆ ಶುರುವಾಗ್ತಾ ಇದೆ. ಮತ್ತು ಅಪ್ ಟು 24 ತಿಂಗಳ ತನಕ ಕೂಡ ನೋ ಕಾಸ್ಟ್ EMI ಈ ಸೇಲ್ ಟೈಮಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ಅಪ್ ಟು 3 ವರ್ಷದ ತನಕ ನಿಮಗೆ ಸಿಗುತ್ತೆ. ಮತ್ತು ಸ್ವಲ್ಪ ಜಾಸ್ತಿ ದುಡ್ಡಿನ ಟಿವಿ ಏನಾದರೂ ತೊಗೋತಾ ಇದ್ದರೆ ನಿಮಗೆ ಅಪ್ ಟು 7,000 ರೂಪಾಯಿ ತನಕ ಕೂಪನ್ ಕೂಡ ಸಿಗ್ಬೋದು. ಜೊತೆಗೆ ಇನ್ಸ್ಟ್ಯಾಂಟ್ ಬ್ಯಾಂಕ್ ಡಿಸ್ಕೌಂಟ್ ಅಪ್ ಟು 10,000 ರೂಪಾಯಿ ತನಕನೂ ಕೂಡ ಸಿಗ್ಬೋದು. ಮತ್ತು ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಅಪ್ ಟು 5,500 ರೂಪಾಯಿಂದ ಈ ಆಫರ್ ಶುರುವಾಗ್ತಾ ಇದೆ. ಸೊ ಡೈರೆಕ್ಟಾಗಿ ಈ ಸೇಲ್ ಟೈಮಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ 4 ಟಿವಿಗಳ ಪರಿಚಯವನ್ನು ಡೈರೆಕ್ಟಾಗಿ ಮಾಡಿಕೊಟ್ಬಿಡ್ತೀನಿ. ಫಸ್ಟು ಸ್ವಲ್ಪ ಜಾಸ್ತಿ ದುಡ್ಡಿನ ಟಿವಿಯಿಂದ ಶುರು ಮಾಡ್ತೀನಿ. ಸೋನಿ ಬ್ರಾವಿಯಾ 3 ಸೀರೀಸಿಂದು 55 ಇಂಚಿನ 4K ರೆಸೊಲ್ಯೂಷನ್ನ ಹೊಂದಿರುವಂಥ ಟಿವಿ. ಇದು ಗೂಗಲ್ ಟಿವಿ OS ಅನ್ನು ಹೊಂದಿರುವಂಥ ಟಿವಿ. ನಮಗೆ ಗೂಗಲ್ ಅಸಿಸ್ಟೆಂಟ್ ಕೂಡ ಸಿಗುತ್ತೆ. ಇದರಲ್ಲಿ ನಮಗೆ ಡಾಲ್ಬಿ ವಿಷನ್ ಸಹ ಸಿಗ್ತದೆ ಮತ್ತು ಡಾಲ್ಬಿ ಅಟ್ಮೋಸ್ ಅನ್ನು ಹೊಂದಿರುವಂಥ ಟಿವಿ. ಈ ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಆಗಿದೆ. ನೀವೇನಾದರೂ ಪ್ಲೇ ಸ್ಟೇಷನ್ ತಗೊಳ್ಳೋ ಪ್ಲಾನ್ ಇದ್ದರೆ ಅಥವಾ ಆಲ್ರೆಡಿ ತೊಗೊಂಡಿದ್ರೆ ಈ ಟಿವಿಗೆ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ. ಸೊ ಈ ಟಿವಿಯನ್ನು ಪ್ರಿಫರ್ ಮಾಡ್ಬೋದು. ನಾನು ಕೂಡ ಸೋನಿ ಟಿವಿಯನ್ನು ಯೂಸ್ ಮಾಡೋದು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಈ ಟಿವಿಗೆ ಸಾಫ್ಟ್ವೇರ್ ಅಪ್ಡೇಟ್ ಬರುತ್ತೆ. ಈ ಟಿವಿಯಲ್ಲಿ ಪಿಕ್ಚರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಟ್ರೈಲುಮಿನಸ್ ಪ್ರೋ ಅಂತ ಒಂದು ಎಂಜಿನ್ ಇದೆ. ಇದು ಕಲರ್ಸನ್ನು ತುಂಬ ಚೆನ್ನಾಗಿ ಪಾಪ್ ಆಗೋ ರೀತಿ ಮಾಡುತ್ತೆ. ಮತ್ತು ಸೌಂಡ್ ಕೂಡ ಅಷ್ಟೇ 20 ವ್ಯಾಟಿನ ಸ್ಪೀಕರ್ ನಮಗೆ ಇದರಲ್ಲಿ ಸಿಗ್ತದೆ. ಬ್ಲೂಟೂತ್ 5.0 ಇದೆ. ಸೊ ನೀವು ಆರಾಮಾಗಿ ಟಿವಿಗೆ ಹೆಡ್ಫೋನ್ ಬೇಕಾದರೂ ಕನೆಕ್ಟ್ ಮಾಡ್ಕೊಬೋದು, ವೈರ್ಲೆಸ್ ಸ್ಪೀಕರ್ಸನ್ನು ಬೇಕಾದರೂ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈನ ಸಪೋರ್ಟ್ ಕೂಡ ಇದೆ. ನಾರ್ಮಲಿ ಈ ಟಿವಿಯ ಬೆಲೆ ಒಂದು 84-85 ಸಾವಿರ ಇರುತ್ತೆ. ಈ ಸೇಲ್ ಟೈಮಲ್ಲಿ ನಿಮಗೆ 78,500 ರೂಪಾಯಿಗೆ ಲಿಸ್ಟ್ ಆಗ್ತದೆ. ಅಡಿಷ್ನಲ್ ಆಗಿ ಇದ್ರ ಮೇಲೆ ಬ್ಯಾಂಕ್ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಕೂಪನ್ಸ್ಗಳು ಕೂಡ ಸಿಗ್ಬೋದು. ಸೊ ಎಫೆಕ್ಟಿವ್ ಆಗಿ ಇನ್ನೂ ಕಡಿಮೆಗೆ ನೀವು ಈ ಟಿವಿಯನ್ನು ಪರ್ಚೇಸ್ ಮಾಡ್ಬೋದು. ಸೇಲ್ ಟೈಮಲ್ಲಿ ನೋಡ್ತಾ ಇರಿ ಎಷ್ಟು ಕಡಿಮೆ ಆಗುತ್ತೆ ಅಂತ ನೋಡ್ಕೊಂಡು ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ನಂತರ ಸ್ಯಾಮ್ಸಂಗ್ D ಸೀರೀಸಿಂದು 55 ಇಂಚಿನ 4K ರೆಸೊಲ್ಯೂಷನ್ನ ಹೊಂದಿರುವಂಥ ಟಿವಿ. ಈ ಟಿವಿಯಲ್ಲಿ 3 ಸೈಡು ಬೆಜೆಲೆಸ್ ಡಿಸೈನು, ಬಾಟಮಲ್ಲಿ ಮಾತ್ರ ಬೆಜಲ್ ಸಿಗುತ್ತೆ. ಕ್ರಿಸ್ಟಲ್ ಪ್ರೊಸೆಸರ್ ಇದೆ. ಟೈಸನ್ OS ಆಯಿತಾ ಸ್ಯಾಮ್ಸಂಗ್ ಅವ್ರದ್ದು. ಇದರಲ್ಲಿ 4K ಅಪ್ಸ್ಕೇಲಿಂಗ್ ಸಹ ಸಿಗ್ತದೆ. HDR10+ ಅನ್ನು ಸಪೋರ್ಟ್ ಮಾಡುತ್ತೆ. ಸ್ಮಾರ್ಟ್ ಥಿಂಗ್ ಸಪೋರ್ಟ್ ಸಹ ಇದೆ. 20 ವ್ಯಾಟ್ನ ಸ್ಪೀಕರ್ ನಮಗೆ ಸಿಗ್ತದೆ. Q ಸಿಂಫೋನಿ ಇದೆ ಇದರಲ್ಲಿ. ಮತ್ತು ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಸೌಂಡನ್ನು ಕೂಡ ಪ್ರೊಜೆಕ್ಟ್ ಮಾಡುತ್ತೆ. ಇದರಲ್ಲಿ AI ಎನರ್ಜಿ ಮೋಡ್ ಸಹ ಇದೆ. ಸ್ಯಾಮ್ಸಂಗ್ ಅವ್ರದ್ದು ಹೊಸ ಫೀಚರ್ ಅದು ಸ್ಮಾರ್ಟ್ ಥಿಂಗ್ಸ್ ಅಪ್ಲಿಕೇಶನ್ ಒಳಗಿರುತ್ತೆ. ಇದರಲ್ಲಿ ನಮಗೆ ಬ್ಲೂಟೂತ್ 5.2 ಕೊಡ್ತಾ ಇದ್ದಾರೆ ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಕೂಡ ಸಿಗ್ತಾ ಇದೆ. ನಾರ್ಮಲಿ ಈ ಒಂದು ಟಿವಿಯ ಬೆಲೆ 60,000 ರೂಪಾಯಿ ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ಡೀಲ್ ಪ್ರೈಸೇ 53,000 ಇದೆ. ಅಡಿಷ್ನಲ್ ಆಗಿ ಬ್ಯಾಂಕ್ ಡಿಸ್ಕೌಂಟು ಕೂಪನ್ ಎಲ್ಲ ಸಿಕ್ತು ಅಂದರೆ ಇನ್ನೂ ಕಡಿಮೆಗೆ ಈ ಟಿವಿಯನ್ನು ಪರ್ಚೇಸ್ ಮಾಡ್ಬೋದು. ನೋ ಕಾಸ್ಟ್ EMI ಎಲ್ಲ ಇರುತ್ತೆ. ಸೊ ನೋಡ್ಕೊಂಡು ಇಷ್ಟು ಬಡ್ಜೆಟ್ ಇದ್ದರೆ ನೀವು ಈ ಟಿವಿಯನ್ನು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ನೆಕ್ಸ್ಟು ಟಿವಿಯ ಬೆಲೆಯನ್ನು ಸ್ವಲ್ಪ ಕಡಿಮೆ ಮಾಡೋಣ. TCLಂದು 55 ಇಂಚಿನ 4K ರೆಸೊಲ್ಯೂಷನ್ನ ಹೊಂದಿರುವಂಥ QLED ಟಿವಿ. ನಾರ್ಮಲಿ ಟಿವಿಯ ಬೆಲೆ 38,000 ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 1,000 ರೂಪಾಯಿ ಕಡಿಮೆ ಆಗ್ತಾ ಇದೆ. ಅಡಿಷ್ನಲ್ ಆಗಿ ಬ್ಯಾಂಕ್ ಡಿಸ್ಕೌಂಟ್ ಎಲ್ಲ ಸಿಕ್ತು ಅಂದರೆ ಇನ್ನೂ ಕಡಿಮೆಗೆ ಈ ಟಿವಿಯನ್ನು ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ QLED ಟಿವಿ ಸಿಗ್ತದೆ. ಜೊತೆಗೆ ಗೂಗಲ್ ಟಿವಿ OS ಕೂಡ ಇದೆ ಆಯಿತಾ. ಗೂಗಲ್ ಕಡೆಯಿಂದ ಡೈರೆಕ್ಟಾಗಿ ನಮಗೆ OS ಅಪ್ಡೇಟ್ ಎಲ್ಲ ಸಿಗುತ್ತೆ. ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಸ್ಲಿಮ್ ಆಗಿದೆ. ಬೆಜೆಲ್ಲೆಸ್ ಡಿಸೈನು. QLED ವಿತ್ HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಡಾಲ್ಬಿ ವಿಷನ್ ಸಹ ಇದೆ. ಗೂಗಲ್ ಟಿವಿ ಆಗಿರೋದ್ರಿಂದ ಅಸಿಸ್ಟೆಂಟ್ ಎಲ್ಲ ಸಿಗುತ್ತೆ. ಮತ್ತು ಡಾಲ್ಬಿ ಅಟ್ಮೋಸ್ DTS ಸೌಂಡನ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. ಗೇಮಿಂಗ್ ಟೈಮಲ್ಲಿ 120 ಹರ್ಟ್ಸಿಗೆ ರಿಫ್ರೆಶ್ ರೇಟನ್ನು ಆಕ್ಸಿಲರೇಟ್ ಕೂಡ ಮಾಡುತ್ತೆ. ನಮಗೆ ಇದರಲ್ಲಿ ಬ್ಲೂಟೂತ್ 5.0 ಕೂಡ ಕೊಟ್ಟಿದ್ದಾರೆ ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಕೂಡ ಸಿಗ್ತದೆ. ನೋಡಿ, ಇಷ್ಟು ಬಡ್ಜೆಟ್ಟಿಗೆ QLED ಟಿವಿ ಸಿಗ್ತದೆ. ಒಂದು ಒಳ್ಳೆ ಆಪ್ಷನ್ನು. ಸೊ TCL ಒಳ್ಳೆ ಬ್ರ್ಯಾಂಡು, ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ನಂತರ ಕೊನೆಯದಾಗಿ ಶಾಮಿ ಬ್ರ್ಯಾಂಡಿಂಗ್ ಇಂದು 43 ಇಂಚಿನ A Pro ಸೀರೀಸಿಂದು 4K ರೆಸೊಲ್ಯೂಷನ್ನ ಹೊಂದಿರುವಂಥ ಟಿವಿ. ಇದು ಕೂಡ ಗೂಗಲ್ ಟಿವಿ OS ಅನ್ನು ಹೊಂದಿರುವಂಥ ಟಿವಿ ಆಯಿತಾ. ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬೆಜೆಲ್ಲೆಸ್ ಡಿಸೈನ್ ಎಲ್ಲ ಸಿಗುತ್ತೆ. ಒಂದು ಲೆವೆಲ್ಗೆ ಥಿನ್ ಆಗಿದೆ. ಇದರಲ್ಲಿ ನಮಗೆ ಡಾಲ್ಬಿ ವಿಷನ್ ಸಹ ಸಿಗ್ತದೆ. ಹೌದು, ಈ ಪ್ರೈಸ್ ರೇಂಜಿಗೆ ಡಾಲ್ಬಿ ವಿಷನ್ನು. ಮತ್ತು ಡಾಲ್ಬಿ ಅಟ್ಮೋಸ್ ಸಹ ಇದೆ. HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ವಿವಿಡ್ ಆಗಿದೆ.
ಇದರಲ್ಲಿ ಗೂಗಲ್ ಟಿ ವಿ ಇರೋದ್ರಿಂದ ಗೂಗಲ್ ಅಸಿಸ್ಟೆಂಟ್ ಕೂಡ ಸಿಗುತ್ತೆ, ಕ್ರೋಮ್ ಕ್ಯಾಸ್ಟ್ ಕೂಡ ನಮಗೆ ಸಿಗುತ್ತೆ. 24 ವ್ಯಾಟಿಂದು ಸ್ಪೀಕರ್ನ ಕೊಟ್ಟಿದ್ದಾರೆ. MEMC ಟೆಕ್ನಾಲಜಿ ಇದೆ, ಅಂದರೆ ರಿಫ್ರೆಶ್ ರೇಟನ್ನು ಅಡಿಷ್ನಲ್ ಆ್ಯಡ್ ಮಾಡುತ್ತೆ, ಇದರಲ್ಲಿ ಫ್ರೇಮ್ಸನ್ನು ಆ್ಯಡ್ ಮಾಡುತ್ತೆ, ತುಂಬ ಸ್ಮೂತಾಗಿ ಪ್ಲೇ ಆಗ್ತಿದೆ ಅನ್ನೋ ಒಂದು ಫೀಲ್ನ ಕೊಡುತ್ತೆ ನಮಗೆ. ಮತ್ತು ಬ್ಲೂಟೂತ್ 5.0 ಕೂಡ ಇದೆ, ಡ್ಯುಯಲ್ ಬ್ಯಾಂಡ್ ಕೂಡ ಸಪೋರ್ಟ್ ಇದೆ. ಪ್ರೈಸ್ ರೇಂಜ್ ನೋಡ್ತಾ ಇದ್ದೀರಾ, ಸೊ ಇದು ನಾರ್ಮಲಿ 26-27 ಸಾವಿರ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 25 ಸಾವಿರ ರೂಪಾಯಿಗೆ ಲಿಸ್ಟ್ ಆಗ್ತದೆ. ಬ್ಯಾಂಕ್ ಡಿಸ್ಕೌಂಟ್ ಎಲ್ಲ ಸೇರಿಕೊಂಡು ಇನ್ನೂ ಕಡಿಮೆಗೆ ಈ ಒಂದು ಟಿ ವಿಯನ್ನು ನೀವು ಪರ್ಚೇಸ್ ಮಾಡ್ಬೋದು. ನೋಡ್ತಾ ಇದ್ದೀರಾ ಡಿಫ್ರೆಂಟ್ ಪ್ರೈಸ್ ರೇಂಜಲ್ಲಿ. ಸ್ಪೆಸಿಫಿಕೇಷನ್ ತುಂಬ ಏನು ಜಾಸ್ತಿ ವೇರಿ ಆಗ್ತಿಲ್ಲ ಆಯಿತಾ. ನಿಮಗೆ ಬ್ರ್ಯಾಂಡಲ್ಲಿ ಪ್ರೈಸ್ ವೇರಿ ಆಗ್ತಾಯಿದೆ. ನಿಮಗೆ ಎಷ್ಟು ಬಡ್ಜೆಟ್ ಇದೆ ಅದನ್ನು ನೋಡಿಕೊಂಡು ಈ ಸೇಲ್ ಟೈಮಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ. ಯೋಚನೆ ಮಾಡಿ ಪರ್ಚೇಸ್ ಮಾಡಿ ಆಯಿತಾ. ನಿಮಗೆ ಅವಶ್ಯಕತೆ ಏನಿದೆ ಅದನ್ನು ಯೋಚನೆ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ಈ ಎಲ್ಲ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ಆಫರ್ ನೋಡ್ತಾ ಇರಿ, ಎಷ್ಟು ರೂಪಾಯಿಗೆ ಸಿಗುತ್ತೆ, ನಿಮ್ಮ ಹತ್ರ ಕಾರ್ಡ್ ಇದೆಯಾ, ಡಿಸ್ಕೌಂಟ್ ಸಿಗ್ತಿದೆಯಾ, ಪ್ರತಿಯೊಂದು ನೋಡಿಕೊಂಡು ಈ ಸೇಲ್ ಟೈಮಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇದನ್ನು ಬಿಟ್ಟರೆ ನಿಮಗೆ ನಾರ್ಮಲಿ ಇಷ್ಟೆಲ್ಲ ಡಿಸ್ಕೌಂಟು ಸಿಗಲ್ಲ. ಈ ಸೇಲ್ ಅಂದ್ಬಿಟ್ಟು ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಸಿಗ್ತಾ ಇದೆ. ಸೊ ಯೋಚನೆ ಮಾಡಿ ಪರ್ಚೇಸ್ ಮಾಡಿ ಅಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.